Welcome, dear students. We have already studied the first part of the lesson King's Ministers. I hope you understood that first part of the lesson, the King's Minister. Now we are going to deal with the continue part of the lesson. Let me recall some of that now. So, in this story, the lion is king. The lion appoints 3 ministers to assist him in his work. Who are those ministers? Those ministers are Home Minister, as appointed as Home Minister is Fox, Defense Minister is Leopard, External Affairs Minister is Crow. Why he appointed the fox as home minister? Because it is very clever and wise. Defense minister as leopard because it is swift footed. External minister as crow because it can fly high in the sky. So these 3 ministers are appointed as ministers of the lion. An agreement is made between these 3 ministers and the king. The agreement is the 3 ministers swore to remain loyal to the king, and the lion in return promised to give them food and protection. One day, the crow tells the king about the camel's flesh or meat. This is the story in the first part. Next, let's study what happened in this story. ಈ ಒಂದು ಕಥೆಯಲ್ಲಿ ನಾವು ಈಗಾಗಲೇ ಪ್ರಥಮ ಭಾಗವನ್ನು ಅಧ್ಯಯನ ಮಾಡಿದ್ದೀವಿ. ಈ ಪ್ರಥಮ ಭಾಗದಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥ ಕಥೆ ಯಾವುದು ಇವತ್ತಿಂದು? ದ ಕಿಂಗ್ಸ್ ಮಿನಿಸ್ಟರ್ಸ್. ಈಗ ಆಲ್ರೆಡಿ ಪಾರ್ಟ್ 1 ಅಧ್ಯಯನ ಮಾಡೀವಿ. ಆ ಪಾರ್ಟ್ 1 ಒಳಗೆ ನಾವೇನು ಕಲ್ತೀವಿ ಅಂತಂದ್ರೆ, ಕಾಡಿನ ರಾಜ ಆಗಿ ಯಾರಿರ್ತಾರ? ಲಯನ್ ಇರುತ್ತಾ. ಆ ಲಯನ್ನ ತನ್ನ ಕೆಲಸದಲ್ಲಿ ಸಹಾಯ ಮಾಡಲು 3 ಮಿನಿಸ್ಟರ್ಗಳನ್ನು ಅಪಾಯಿಂಟ್ ಮಾಡ್ಕೋತಾನು. ಆ 3 ಮಿನಿಸ್ಟರ್ ಯಾರು? ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತೇಳಿ. ಹೋಮ್ ಮಿನಿಸ್ಟರ್ ಆಗಿ ನರಿಯನ್ನು ಅಪಾಯಿಂಟ್ ಮಾಡ್ಕೋತಾನ, ಫಾಕ್ಸನ್ನು. ದೆನ್ ಡಿಫೆನ್ಸ್ ಮಿನಿಸ್ಟರ್ ಆಗಿ ಲೇಪರ್ಡ್, ಚಿರತೆಯನ್ನು ಅಪಾಯಿಂಟ್ ಮಾಡ್ಕೋತಾನ. ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿ ಕ್ರೋ, ಕಾಗೆಯನ್ನು ಅಪಾಯಿಂಟ್ ಮಾಡ್ಕೋತಾನ. ಸೊ ಈ 3 ಜನ ಮಂತ್ರಿಗಳು ಹಾಗೂ ರಾಜನ ಮಧ್ಯೆ ಒಂದು ಒಪ್ಪಂದ ಏರ್ಪಡ್ತೈತಿ. ಆ ಒಪ್ಪಂದ ಏನಾಗಿರ್ತೈತಿ ಅಂತಂದ್ರೆ, ಇವ್ರು ಯಾವಾಗಲೂ ಆ ರಾಜನಿಗೆ ಒಬಿಡಿಯಂಟ್ ಅಂತಂದ್ರೆ ಏನು, ಯಾವಾಗಲೂ ವಿಧಿಬದ್ಧರಾಗಿರುವುದು ಹಾಗೂ ಅವನ ಕೆಲಸದಲ್ಲಿ ಸಹಾಯ ಮಾಡುವುದು, ಮತ್ತು ಮರಳಿ ಆ ರಾಜ ಇವರಿಗೆ ಫುಡ್ ಮತ್ತು ಪ್ರೊಟೆಕ್ಷನನ್ನು ಕೊಡ್ತೀನಿ ಅಂಥೇಳಿ ಪ್ರಾಮಿಸ್ ಮಾಡಿರ್ತಾನೆ. ಈಗ ನಡೀತಿರ್ಬೇಕಾದ್ರೆ ಒಂದಿನ ಈ ಕಾಗೆ ಏನು ಮಾಡ್ತೈತಿ? ಕಾಗೆ ಯಾವುದು? ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ವಿದೇಶಾಂಗ ವ್ಯವಹಾರ ಖಾತೆಯ ಸಚಿವನಾದಂತಹ ಕಾಗೆ ಏನು ಮಾಡ್ತೈತಿ? ಕ್ಯಾಮಲ್ ಮೀಟ್ ಬಗ್ಗೆ ಹೇಳ್ತೈತಿ. ರಾಜರೇ, ನೀವು ಯಾವತ್ತಾದರೂ ಕ್ಯಾಮಲ್ ಮೀಟ್ ತಿಂದಿದ್ದೀರಾ? ನಿಮ್ಗೇನಾದರೂ ಗೊತ್ತಾ ಅಂಥೇಳಿ ಕೇಳ್ತೈತಿ. ಸೊ ಅವಾಗ ರಾಜ ಏನು ಹೇಳ್ತಾನ? ಐ ಹ್ಯಾವ್ ನೆವರ್ ಸೀನ್ ಕ್ಯಾಮಲ್, ನಾ ಯಾವತ್ತೂ ಒಂಟೆನ ನೋಡಿಲ್ಲ ಮತ್ತು ಅದು ನಾನು ಟೇಸ್ಟು ಮಾಡಿಲ್ಲ ಅಂಥೇಳಿ ಹೇಳ್ತಾನೆ. ಅದರ ಕುರಿತಾಗಿ ಕಾಗೆ ಹೇಳಿ ಅದು ನೆಕ್ಸ್ಟ್ ಏನು ಆಕ್ಕೈತಿ ಅನ್ನೋದನ್ನು ಈಗ ನಾವು ನೆಕ್ಸ್ಟ್ ಪ್ಯಾರಾಗ್ರಾಫಿಂದ ಸ್ಟಡಿ ಮಾಡೋಣ. ಸೊ ಲೆಟಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. Next morning, the lion and his 3 ministers set off for the desert. They had to travel for miles. At last, they reached the desert. The hot sand of the desert burned the lion's paws. Stop! Stop! Roared the lion. Let's go back to the forest. I don't care for camel meat. The 3 ministers didn't want to lose this opportunity of enjoying camel meat, but they could eat it only after the lion had killed the camel. ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಏನಾಯ್ತು ಅಂತಂದ್ರೆ, ನೆಕ್ಸ್ಟ್ ಮಾರ್ನಿಂಗ್ ದ ಲಯನ್ ಆ್ಯಂಡ್ ಹೀಸ್ 3 ministers ಸೆಟ್ ಆಫ್ ಫಾರ್ ದ ಡಿಸರ್ಟ್. ವಾಟ್ ಡು ಯು ಮೀನ್ ಬೈ ಸೆಟ್ ಆಫ್? ಬಿಗಿನ್ ಅ ಜರ್ನಿ. ಸೆಟ್ ಆಫ್ ಇಸ್ ಅ ಪ್ರೆಸಲ್ ವರ್ಬ್. ನೆಕ್ಸ್ಟ್ ಮಾರ್ನಿಂಗ್, ಮರುದಿನ ಮುಂಜಾನೆ ಏನು ಮಾಡ್ತಾರೆ? ಆಲ್ರೆಡಿ ಕ್ರೋ ಹೇಳಿರ್ತೈತಿ, ಕಾಗೆ ಏನು ಹೇಳಿರ್ತೈತಿ ಅಂತಂದ್ರೆ, ಕ್ಯಾಮಲ್ ಮೀಟ್ ಭಾರಿ ಇರ್ತೈತ್ರಿ ರಾಜರೇ, ಅದನ್ನು ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ನಾ ಒಂದು ಕ್ಯಾಮಲ್ ನೋಡೀನಿ. ಸೊ ನಾವು ಹುಡ್ಕಾಡ್ಕೊತ ಹೋಗೋನು ಎಲ್ಲಿ? ಮರುಭೂಮಿ ಒಳಗೆ. ಡೆಸರ್ಟ್ ಅಂದ್ರೆ ಮರುಭೂಮಿ ಒಳಗೆ ಒಂಟೆ ಸಿಗ್ತೈತಿ ಅಂಥೇಳಿ ಮರುದಿನ ಮುಂಜಾನೆ ರಾಜ ಮತ್ತು 3 ಮಂದಿ ಮಿನಿಸ್ಟರ್ಸ್ ಏನು ಮಾಡ್ತಾರೋ? ಸೆಟ್ ಆಫ್ ಅಂದ್ರೆ ಬಿಗಿನ್ ಅ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೋ. ಯಾಕಂದ್ರೆ ಸರ್ಚಿಂಗ್ ಫಾರ್ ಕ್ಯಾಮಲ್ ಮೀಟ್. ದೇ ಹ್ಯಾಡ್ ಟು ಟ್ರಾವೆಲ್ ಫಾರ್ ಮೈಲ್ಸ್. ಅವರು ಹಲವಾರು ಮೈಲ್ಗಳ ಏನು ಮಾಡ್ತಾರೆ? ಟ್ರಾವೆಲನ್ನು ಮಾಡ್ತಾರೆ. ಅಟ್ ಲಾಸ್ಟ್ ದಿ ರೀಚ್ ದ ಡೆಸರ್ಟ್.
ಕೊನೆಗೂ ಏನು ಮಾಡ್ತಾರೆ, ಮರುಭೂಮಿಯನ್ನು ತಲುಪ್ತಾರೆ. ದ ಹಾಟ್ ಸ್ಯಾಂಡ್ ಆಫ್ ದ ಡೆಸರ್ಟ್ ಬರ್ನ್ ದ ಲಯನ್ಸ್ ಪಾಸ್. ಆ ಮರುಭೂಮಿಯಲ್ಲಿರ್ತಕ್ಕಂಥ ಮರಳಿನ ಒಂದು ಬಿಸಿಗೆ ಲಯನ್ಸ್ ಪಾಸ್ ಅಂದ್ರೆ ದ ಫೂಟ್ ಆಫ್ ಆ್ಯನ್ ಎನಿಮಲ್ ದ್ಯಾಟ್ ಹ್ಯಾಸ್ ಕ್ಲಾಸ್ ಆರ್ ನೇಲ್ಸ್. ಉಗುರುಗಳನ್ನು ಹೊಂದಿರತಕ್ಕಂತಹ ಪಾದಗಳು. ಲಯನ್ ಪಾದಗಳನ್ನು ನೋಡಿರಿ, ಸಿಂಹದ ಪಾದಗಳನ್ನು. ಆ ಪಾದಗಳು ಏನಾಗ್ಬಿಡ್ತಾವ ಅಂತಂದ್ರೆ ಸುಟ್ಟು ಹೋಗ್ಬಿಡ್ತಾವ, ಅಷ್ಟೊಂದು ಬಿಸಿಲು ಮರುಭೂಮಿಯಲ್ಲಿ ಇರ್ತೈತಿ. ಸ್ಟಾಪ್ ರೋಡ್ ದ ಲಯನ್. ಸಿಂಹ ಗರ್ಜನೆ ಮಾಡಿಬಿಡ್ತು, ಕಾಲ ಸುಡಾಕತ್ತಾವ, ಬೆಂಕಿ ಇಟ್ಟಂಗೆ ಆಗಾಕತ್ತಾವ ಕಾಲಿಗೆ. ಸೊ ಲಯನ್ ಏನಾಯ್ತು, ಸಿಟ್ಟು ಬರಾಕತ್ತು ಲೈನಿಗೆ, ಸ್ಟಾಪ್ ಮಾಡಿರಿ ಜರ್ನಿ ಸಾಕಿನ್ನ ಅಂತೈತೆ. ಸ್ಟಾಪ್ ರೋಡ್ ದ ಲಯನ್. ಸಿಂಹ ಗರ್ಜಿಸಿತು. ರೋಡ್ ಅಂದ್ರೆ ಗರ್ಜಿಸು. ಅದು ಏನು ಗರ್ಜಿಸ್ತು, ಸಾಕು ನಿಂದ್ರಿಸ್ರಿ ಜರ್ನಿ ಅಂಥೇಳಿ ಗರ್ಜನೆಯನ್ನು ಮಾಡ್ತು. ಲೆಟ್ಸ್ ಗೋ ಬ್ಯಾಕ್ ಟು ದ ಫಾರೆಸ್ಟ್. ನಡ್ರಿಪ್ಪ ಇನ್ನೇನು ಮಾಡೋನು, ವಾಪಸ್ ಕಾಡಿಗೆ ಹೋಗುನು, ನನಗಂತೂ ಏನಾಗಂಗಿಲ್ಲ, ನಡೆಯೋಕ್ಕಾಗಂಗಿಲ್ಲ ಇನ್ನು. ಐ ಡೋಂಟ್ ಕೇರ್ ಫಾರ್ ಕ್ಯಾಮಲ್ ಮೀಟ್. ನನಗೆ ಯಾವ ಕ್ಯಾಮಲ್ ಮೀಟು ಬೇಡ, ಏನೂ ಬೇಡ, ವಾಪಸ್ ಏನು ಮಾಡೋನು, ಲೆಟ್ಸ್ ಗೋ ಬ್ಯಾಕ್ ಟು ದ ಫಾರೆಸ್ಟ್. ನಾವು ಫಾರೆಸ್ಟಿಗೆ ಹೋಗುನು. ಲೆಟ್ಸ್ ಗೋ ಬ್ಯಾಕ್ ಟು ದ ಫಾರೆಸ್ಟ್. ಹೂ ಸೆಡ್ ದಿಸ್? ಲಯನ್ ಸೆಡ್ ದಿಸ್, ಆರ್ ದ ಕಿಂಗ್ ಆಫ್ ಫಾರೆಸ್ಟ್ ಸೇರ್ ದಿಸ್. ಐ ಡೋಂಟ್ ಕೇರ್ ಫಾರ್ ಕ್ಯಾಮಲ್ ಮೀಟ್. ನನಗೇನು ಕ್ಯಾಮಲ್ ಮೀಟ್ ಬೇಕಾಗಿಲ್ಲ, ನಡ್ರಿ ಹೋಗೋಣ ಅಂತ ಇತ್ತದು. ದ 3 ministers ಡಿಡಂಟ್ ವಾಂಟ್ ಟು ಲಾಸ್ ದಿಸ್ ಅಪಾರ್ಚುನಿಟಿ ಆಫ್ ಎಂಜಾಯಿಂಗ್ ಕ್ಯಾಮಲ್ ಮೀಟ್. ಆದ್ರೆ ಆ 3 ಜನ ಮಿನಿಸ್ಟರ್ಸ್ ಇರ್ತಾರಲ್ಲ, ಅವ್ರಿಗೇನಿರ್ತೈತಿ, ಕ್ಯಾಮಲ್ ಮೀಟ್ ತಿನ್ನಬೇಕನ್ನೋ ಭಯಕ್ಕೆ ಭಾಳ ಇರ್ತೈತಿ. ಅವರು ಈ ಒಂದು ಸಿಕ್ಕಂಥ ಅವಕಾಶವೇನ ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿರಂಗಿಲ್ಲ. ಸೊ ಬಟ್ ದೇ ಕುಡ್ ಈಟ್ ಇಟ್ ಓನ್ಲಿ ಆಫ್ಟರ್ ದ ಲಯನ್ ಹ್ಯಾಡ್ ಕಿಲ್ಡ್ ದ ಕ್ಯಾಮಲ್. ಆದ್ರೆ ಆ ಒಂದು ಒಂಟೆಯನ್ನು ಕೊಲ್ಲುವ ಸಾಮರ್ಥ್ಯ ಯಾರಿಗಿರ್ತೈತಿ? ಇಟ್ಸ್ ಫಾರ್ ಓನ್ಲಿ ಲಯನ್. ಇದು ಸಿಂಹಕ್ಕೆ ಮಾತ್ರ ಸಾಧ್ಯವಾದ ಕೆಲಸ ಆಗಿರ್ತೈತಿ. ಆದರೆ ಈ ಒಂದು ಅಪಾರ್ಚುನಿಟಿಯನ್ನು ಕಳ್ಕೊಳ್ಳಿಕ್ಕೆ 3 ಜನರಿಗೆ ಇಷ್ಟ ಇರೋಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೋ, ಹೆಂಗಾರ ಮಾಡಿ ಕ್ಯಾಮಲ್ ಮೀಟ್ ತಿಂದ ಹೋಗೋದು ಅಂಥೇಳಿ ಡಿಸೈಡ್ ಮಾಡ್ತಾರೋ. ಸೊ ವಿ ಆರ್ ಗೋಯಿಂಗ್ ಟು ಮೂವ್ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಕ್ಲೆವರ್ ಫಾಕ್ಸ್ at once thought of a plan of he ran and came to the place where the camel was sitting. Hello friend, he said to the camel. How lucky you are. Our king has invited you to his court. Now please hurry up and come with me. ಆವಾಗ ಕ್ಲೆವರ್ ಫಾಕ್ಸ್ ಏನು ಮಾಡ್ತೈತಿ, ಜಾನ ನರಿ ಏನು ಮಾಡ್ತೈತಿ ಅಂತಂದ್ರೆ, ಇಟ್ ಕಮ್ಸ್ ಟು ದ ಕ್ಯಾಮಲ್. ಅದು ಏನು ಮಾಡ್ತೈತಿ, ಕ್ಯಾಮಲ್ ಹತ್ರ ಬರ್ತೈತಿ. ಕ್ಯಾಮಲ್ ಹತ್ರ ಬಂದು ಏನು ಹೇಳ್ತೈತಿ, ಹಿ ಕೇಮ್ ಟು ದ ಪ್ಲೇಸ್ ವೇರ್ ದ ಕ್ಯಾಮಲ್ ವಾಸ್ ಸಿಟ್ಟಿಂಗ್. ಆ ಕ್ಯಾಮಲ್ ಎಲ್ಲಿ ಕೂತಿರ್ತೈತಿ, ಒಂಟೆ ಎಲ್ಲಿ ಕೂತಿರ್ತೈತಿ, ಅಲ್ಲಿ ಬಂದು ಹೇಳ್ತೈತಿ. ಏನು ಹೇಳ್ತೈತಿ, ಹೆಲೋ ಫ್ರೆಂಡ್ ಹಿ ಸೇ ಟು ದ ಕ್ಯಾಮಲ್. ಹೆಲೋ ಫ್ರೆಂಡ್ ಅಂತೇಳಿ ಗ್ರೀಟ್ ಮಾಡ್ತೈತಿ. ದೆನ್ ಏನು ಹೇಳ್ತೈತಿ, ಹೌ ಲಕ್ಕಿ ಯು ಆರ್. ನೀ ಎಷ್ಟು ಭಾಗ್ಯಶಾಲಿ ಇದ್ದೀಯಾ. ಅವರ್ ಕಿಂಗ್ ಹ್ಯಾಸ್ ಇನ್ವೈಟೆಡ್ ಯು ಟು ಹೀಸ್ ಕೋರ್ಟ್. ನನ್ನ ರಾಜ ತನ್ನ ಒಂದು ಆಸ್ಥಾನಕ್ಕೆ ನಿನ್ನನ್ನು ಏನು ಮಾಡ್ಯಾರು, ಆಮಂತ್ರಿಸ್ಯಾರು. ನೀನು ತುಂಬ ಲಕ್ಕಿ ಇದ್ದೀಯಾ ಅಂಥೇಳಿ ಹೇಳ್ತೈತಿ. ಹೇಳ್ದಾದ್ಮೇಲೆ ನೌ ಪ್ಲೀಸ್ ಹರ್ರಿ ಅಪ್ ಆ್ಯಂಡ್ ಕಮ್ ವಿತ್ ಮೀ. ಹೇಳು ಬೇಗ ಹೇಳು, ಹೋಗೋಣ ನನ್ನ ಜೊತೆ. ನಮ್ಮ ರಾಜ ನಿನ್ನನ್ನು ಏನು ಮಾಡ್ಯಾರೋ, ಅವರ ಕೋರ್ಟಿಗೆ ಆಹ್ವಾನವನ್ನು ನೀಡಿ ನನ್ನನ್ನು ಕರ್ಯಾಕೆ ಕಳಿಸಾರು, ನೀ ಬಾ ಅಂಥೇಳಿ ಹೇಳ್ತೈತಿ. ಯಾರಿಗೆ ಹೇಳ್ತಾರೆ ಇದನ್ನು? ಫಾಕ್ಸ ಕ್ಯಾಮಲ್ಲಿಗೆ ಹೇಳ್ತೈತಿ. ನೆಕ್ಸ್ಟ್, ಐ ಹ್ಯಾವಂಟ್ ಹಿಯರ್ಡ್ ಆಫ್ ಎನಿ ಕಿಂಗ್ ಸೇಡ್ ದ ಕ್ಯಾಮಲ್. ಕ್ಯಾಮಲ್ ಹೇಳ್ತೈತಿ, ಏನು ನಾ ಯಾವ ರಾಜನೂ ಕೇಳಿಲ್ಲ, ನಂಗೆ ಯಾವ ರಾಜನ ಬಗ್ಗೆನೂ ಗೊತ್ತಿಲ್ಲ ಅಂಥೇಳಿ. ಐ ನೋ ಓನ್ಲಿ ಮೈ ಮಾಸ್ಟರ್ ಫಾರ್ ಹೂಮ್ ಐ ಕ್ಯಾರಿ ಹೆವಿ ಲೋಡ್ಸ್ ಅಕ್ರಾಸ್ ದ ಡೆಸರ್ಟ್. ನನಗೆ ಗೊತ್ತಿರೋದು ನನ್ನ ಮಾಸ್ಟರ್, ನನ್ನ ಮೇಲಿನ ಇದನ್ನು ಹೊತ್ಕೊಂಡು ಲೋಡ್ಸ್ಗಳನ್ನ ಹೊರಿಸಿ ಕಳಿಸ್ತಾನಲ್ಲ, ಆ ಒಬ್ಬ ಮಾಲಕ ಮಾತ್ರ ನಂಗೆ ಗೊತ್ತು, ಉಳಿದದ್ದು ಯಾವ ರಾಜನೂ ನಂಗೆ ಗೊತ್ತಿಲ್ಲ ಅಂಥೇಳಿ ಕ್ಯಾಮಲ್ ಹೇಳ್ತೈತಿ. ದೆನ್ ದ ಫಾಕ್ಸ್ ಸೆಡ್. ನೆಕ್ಸ್ಟ್ ಫಾಕ್ಸ್ ಹೇಳ್ತೈತಿ, ಅವರ್ ಕಿಂಗ್ ಈಸ್ ದ ಬ್ರೇವ್ ಲಯನ್. ಹಿ ಹ್ಯಾಸ್ ಕಿಲ್ಡ್ ಯುವರ್ ಕ್ರುವೆಲ್ ಮಾಸ್ಟರ್ ಆ್ಯಂಡ್ ನವ್ ಯು ಆರ್ ಫ್ರೀ. ದ ಗುಡ್ ಕಿಂಗ್ ಹ್ಯಾಸ್ ಇನ್ವೈಟೆಡ್ ಯು ಟು ಕಮ್ ಆ್ಯಂಡ್ ಲಿವ್ ವಿತ್ ಹಿಮ್ ಇನ್ ದ ಫಾರೆಸ್ಟ್. ಅವಾಗ ಫಾಕ್ಸ್ ಹೇಳ್ತೈತಿ, ಏನು ಹೇಳ್ತೈತಿ, ಅವರ್ ಕಿಂಗ್ ಈಸ್ ದ ಬ್ರೇವ್ ಲಯನ್. ನಮ್ಮ ರಾಜ ಯಾರು? ಶೂರನಾದ ಸಿಂಹನಿದ್ದಾನ. ಹಿ ಹ್ಯಾಸ್ ಕಿಲ್ಡ್ ಯುವರ್ ಕ್ರುವೆಲ್ ಮಾಸ್ಟರ್. ಆತ ಏನು ಮಾಡ್ಯಾನ, ನಿನ್ನ ಕ್ರೂರಿ ಯಜಮಾನನನ್ನು ಕೊಂದು ಹಾಕ್ಯಾನ. ಆ್ಯಂಡ್ ನವ್ ಯು ಆರ್ ಫ್ರೀ. ಈಗ ನೀನು ಫ್ರೀ ಇದ್ದೀಯಾ. ದ ಗುಡ್ ಕಿಂಗ್ ಹ್ಯಾಸ್ ಇನ್ವೈಟೆಡ್ ಯು ಟು. ನನ್ನ ರಾಜ ಭಾಳ ಒಳ್ಳೆಯವದಾನ, ನಿನ್ನನ್ನು ತನ್ನ ಜೊತೆ ಇರಲು ಆಹ್ವಾನವನ್ನು ಕೊಟ್ಟಾನ. ಸೊ ನೀ ಬಾ ನಮ್ಮ ಫಾರೆಸ್ಟಿಗೆ, ನಮ್ಮ ಕಾಡಿಗೆ ಅಂಥೇಳಿ ಇನ್ವೈಟ್ ಮಾಡ್ತೈತಿ. ಯಾವುದು? ಫಾಕ್ಸ್. ಇಲ್ಲಿ ಕನ್ವರ್ಸೇಷನ್ ಯಾರ್ಯಾರ ಮಧ್ಯೆ ನಡೆದೈತಿ ಈಗ ಅಂತಂದ್ರೆ, ಫಾಕ್ಸ್ ಆ್ಯಂಡ್ ಕ್ಯಾಮಲ್. ದೆನ್ ದ ಕ್ಯಾಮಲ್ ರಿಪ್ಲೈಡ್, ದ ಕ್ಯಾಮಲ್ ಫಾಲೋಡ್ ದ ಫಾಕ್ಸ್ ಹ್ಯಾಪಿಲಿ. ಹಂಗಂದ್ರೆ ನನ್ನ ಕ್ರೂರಿ ಯಾರೋ ಮಾಲಕನನ್ನು ಕೊಂದಾನಂತಂದ್ರೆ ನಾ ಏನು ಖುಷಿಯಾಗಿರಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಅದು ಫಾಲೋ ಮಾಡ್ಕೊಂಡು ಹೋಗ್ತೈತಿ ಖುಷಿಯಾಗಿ. ವೆನ್ ದೇ ರೀಚ್ಡ್ ದ ಲಯನ್ಸ್ ಕ್ಯಾಂಪ್, ದ ಕ್ರೋ ಆ್ಯಂಡ್ ದ ಲೆಪರ್ಡ್ ವರ್ ಸರ್ಪ್ರೈಸ್ಡ್. ಯಾವಾಗ ಈ ಒಂದು ಲಯನ್ ಕುಂತಂಥ ಕ್ಯಾಂಪ್ಗೆ ಇವರಿಬ್ಬರು ರೀಚ್ ಆಗ್ತಾರಲ್ಲ, ಆವಾಗ ಈ ಇಬ್ಬರು ಯಾರ್ಯಾರು, ಲೆಪರ್ಡ್ ಮತ್ತು
ಕ್ರೋ ಸರ್ಪ್ರೈಸ್ ಆಗ್ತಾರೆ. ಇವನ್ ದ ಲಯನ್ ವಾಸ್ ಪ್ಲೀಸ್ಡ್ ಇನ್ಸ್ಪೈಟ್ ಆಫ್ ಹೀಸ್ ಬರ್ಂಟ್ ಪಾಸ್. ಆತ ಬೇಟೆ ಸಿಕ್ತು ಅಂಥೇಳಿ ಲಯನ್ ಸರಿಕ ಏನು ಮಾಡ್ತೈತಿ, ಲಯನ್ನೂ ಸಹ ಖುಷಿ ಆಗ್ತೈತಿ. ಇನ್ಸ್ಪೈಟ್ ಆಫ್ ಹೀಸ್ ಬರ್ಂಟ್ ಪಾಸ್ ಅಂದ್ರೆ ಸುಟ್ಟಂಥ ಪಾದಗಳ ಹೊರತಾಗಿಯೂ ಅದನ್ನು ಲೆಕ್ಸಂಗಿಲ್ಲ. ಯಾವಾಗ ಕ್ಯಾಮಲ್ ಬಂದ ಮೇಲೆ ಖುಷಿ ಆಗ್ತೈತೆ, ಅದಕ್ಕೆ ಅದು ಸಹಿತ ಸಂತೋಷವನ್ನು ಅನುಭವಿಸ್ತೈತಿ. ಸೊ ವಾಟ್ ವಿಲ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್? ದ ಕ್ಯಾಮಲ್ ವಾಸ್ ಪ್ರೆಸೆಂಟೆಡ್ ಟು ದ ಕಿಂಗ್. ಗೆಟ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್, ಯುವರ್ ಮೆಜೆಸ್ಟಿ, ಸೇಡ್ ದ ಫಾಕ್ಸ್. ವಿ ವಿಲ್ ರಿಟರ್ನ್ ಹೋಮ್ ಫಸ್ಟ್. ದ ಕ್ಯಾಮಲ್ ವಾಸ್ ಪ್ರೆಸೆಂಟ್ ಟು ದ ಕಿಂಗ್. ಕ್ಯಾಮಲ್ ಬಂದು ಎಲ್ಲಿ ಕಿಂಗ್ ಮುಂದೆ ನಿಂದಿರ್ತೈತಿ. ಗೆಟ್ ಆನ್ ದ ಕ್ಯಾಮಲ್ಸ್ ಬ್ಯಾಕ್, ಯುವರ್ ಮೆಜೆಸ್ಟಿ, ಸೇಡ್ ದ ಫಾಕ್ಸ್. ಫಾಕ್ಸ್ ಹೇಳ್ತೈತೇನು, ಹತ್ತಿ ಕೂಡ್ರಿ ಕ್ಯಾಮಲ್ದ ಬೆನ್ನ ಮೇಲೆ, ಮೊದಲು ನಾವೇನು ಮಾಡೋನು, ವಿ ವಿಲ್ ರಿಟರ್ನ್ ಹೋಮ್ ಫಸ್ಟ್, ನಾವು ಮೊದಲು ಮನೆಗೆ ಹೋಗೋಣ ಅಂತ ಹೇಳ್ತೈತಿ. ದ ಲಯನ್ ಆಟ್ ಒನ್ಸ್ ಜಂಪ್ ಡೌನ್ ದ ಕ್ಯಾಮಲ್ಸ್ ಬ್ಯಾಕ್. ದ ಲೇಪರ್ಡ್ ಆ್ಯಂಡ್ ದ ಫಾಕ್ಸ್ ಆಟ್ ಬಿಹೈಂಡ್ ಹಿಮ್. ಲಯನ್ ಏನು ಮಾಡಿಬಿಡ್ತೈತಿ, ಜಿಗದ ಒಂಟೆ ಬೆನ್ನ ಮೇಲೆ ಕೂತೈತಿ. ಇಲ್ಲಿ ಪಿಕ್ಚರ್ಸ್ ಒಳಗೆ ತೋರ್ಸಾರ ನೋಡ್ರಿ. ಪಿಕ್ಚರ್ ಒಳಗೆ ಏನೈತಿ, ಇಲ್ಲಿ ಲಯನ್ ಕೂತೈತಿ, ಅದ್ರ ಹಿಂದೆ ಇವೆರಡು ಕೂತಾವೆ, ಲೇಪರ್ಡ್ ಮತ್ತು ಫಾಕ್ಸ್ ಕೂತಾವು. ಓಕೆ, ನೆಕ್ಸ್ಟ್ ರೀಚ್ಡ್ ಆ್ಯಸ್ ವಿತ್ ದ ಕ್ರೌ ಫ್ಲೈಯಿಂಗ್ ಅಹೆಡ್ ಆ್ಯಸ್ ಅ ಗೈಡ್. ಇಲ್ಲಿ ಮುಂದಕ್ಕಾಗೆ ಹೊಂಟೈತಿ, ಏನು ನಾ ನಿರ್ದೇಶನ ಕೊಡಾಕತ್ತೇನೇನೋ ಅನ್ನೋವಂಗೆ ಅದು ಮುಂದೆ ಹೊಂಟೈತಿ, ಅದನ್ನು ಫಾಲೋ ಮಾಡ್ಕೊಂಡು ಹೊಂಟೈತಿ. ಇವೆರಡು ಮೂರು ಪ್ರಾಣಿಗಳು ಒಂಟೆ ಬೆನ್ನ ಮೇಲೆ ಕುಂತಾವು. ದಿ ರೀಚ್ ದ ಫಾರೆಸ್ಟ್ ಆಲ್ ಹಂಗ್ರಿ ಆ್ಯಂಡ್ ಟಯರ್ಡ್. ಎಲ್ಲರೂ ಹಸಿವಾಗಿತ್ತು, ಕೊನೆಗೆ ಬಂದು ಫಾರೆಸ್ಟ್ ತಲುಪಿದ್ರು. ದ 3 ministers looked at the camel with greedy eyes. The lion knew what his ministers were thinking. The 3 ministers looked at the camel with greedy eyes. ಆ 3 ಜನ ಮಂತ್ರಿಗಳು ಆ ದುರಾಸೆಯಿಂದ ಬರೀ ಕ್ಯಾಮಲನ್ನು ನೋಡ್ತಿದ್ರು. ಯಾವಾಗ ತಿನ್ನಲಿ, ಯಾವಾಗ ತಿಂದು ನನ್ನ ಹಸಿವನ್ನು ನೀಗಿಸ್ಕೊಳ್ಳಿ ಅನ್ನುವಂಥ ವಿಚಾರದೊಳಗೆ ಇದ್ದರು. ಯಾರು? ಆ 3 ministers. ದ ಲಯನ್ ನ್ಯೂ ವಾಟ್ ಈಸ್ ಮಿನಿಸ್ಟರ್ಸ್ ವರ್ ಥಿಂಕಿಂಗ್. ಇದಕ್ಕೆ ಸಿಂಹಕ್ಕೂ ಗೊತ್ತಾಯ್ತು, ಏನು ನನ್ನ ಮಿನಿಸ್ಟರ್ಸ್ ಏನು ಥಿಂಕ್ ಮಾಡಾಕತ್ತಾರ ಅನ್ನೋದು ಸಿಂಹಕ್ಕೂ ಗೊತ್ತಾಯಿತು. ಸೊ he turned to the camel and said, "Friend, I must thank you for saving my life. You are welcome to live with me in my forest as long as you like. I promise you my protection." ಆವಾಗ ಸಿಂಹ ಹೇಳ್ತೈತಿ ಏನು, he turned to the camel and said, ಸಿಂಹ ಕ್ಯಾಮಲ್ ಹತ್ರ ತಿರುಗಿ ಹೇಳ್ತೈತಿ, ಫ್ರೆಂಡ್, ಐ ಮಸ್ಟ್ ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಲೈಫ್. ನಾನು ನಿನಗೆ ಬಹಳ ಚಿರಋಣಿಯಾಗಿನಪ್ಪ, ನನ್ನ ಜೀವನವನ್ನು ರಕ್ಷಿಸಿದ್ದಕ್ಕೆ, ನನ್ನ ಜೀವವನ್ನು ರಕ್ಷಿಸಿದ್ದಕ್ಕೆ ನನಗೆ ಚಿರಋಣಿಯಾಗಿರ್ತೀನಿ, ನಾನು ನನಗೆ ಧನ್ಯವಾದವನ್ನು ಹೇಳ್ತೀನಿ ಅಂಥೇಳಿ ಹೇಳುತ್ತಾ. ಯು ಆರ್ ವೆಲ್ಕಮ್ ಟು ಲಿವ್ ವಿತ್ ಮೀ ಇನ್ ಮೈ ಫಾರೆಸ್ಟ್. ನೀ ಯಾವಾಗಲೂ ನನ್ನ ಜೊತೆ, ನಿನಗೆ ಎಷ್ಟು ಇಷ್ಟ ಬರ್ತೈತೋ, ಆ್ಯಸ್ ಲಾಂಗ್ ಆ್ಯಸ್ ಯು ಲೈಕ್, ನಿನಗೆ ಎಲ್ಲಿ ತನಕ ಇರಬೇಕು ಅನ್ನಿಸ್ತೈತೋ ಅಲ್ಲಿ ತನಕ ಈ ಫಾರೆಸ್ಟ್ ಒಳಗೆ ನನ್ನ ಜೊತೆ ನೀ ಇರಬಹುದು. ಐ ಪ್ರಾಮಿಸ್ ಯು ಮೈ ಪ್ರೊಟೆಕ್ಷನ್. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಅಂತ, ನಾನು ನಿನಗೇನು ಪ್ರೊಟೆಕ್ಷನ್ ಕೊಡಬೇಕೋ ಅದನ್ನು ಕೊಡ್ತೀನಿ ಅಂಥೇಳಿ. ದ ಮಿನಿಸ್ಟರ್ಸ್ ವರ್ ಶಾಕ್ ಟು ಹಿಯರ್ ದಿಸ್. 3 ಮಂದಿ ಮಿನಿಸ್ಟರ್ಸಿಗೆ ಏನಾಗ್ಬಿಡ್ತೈತಿ, ಶಾಕ್ ಆಕೈತಿ. ದೇ ಹ್ಯಾಡ್ ಆಲ್ ದ ಟೈಮ್ ಬೀನ್ ಲಾಂಗಿಂಗ್ ಟು ಈಟ್ ದ ಕ್ಯಾಮಲ್ಸ್ ಮೀಟ್. ಇಲ್ಲಿ ತನಕ ಮಾಡಿದ್ದು ಏನಾಗ್ಬಿಡ್ತು, ವ್ಯರ್ಥ ಆತಲ್ಪ, ಇವೇನು ರಾಜ ಇವಾಗ ಹಿಂಗೆ ತಿರ್ಗಾಕತ್ತಾನ ಅಂಥೇಳಿ ಅವಕ್ಕೆ ಏನಾಗ್ಬಿಡ್ತೈತಿ, ಶಾಕ್ ಆಗಿಬಿಡ್ತೈತಿ. ಬಟ್ ದೇ ಸೆಡ್ ನಥಿಂಗ್ ಆ್ಯಸ್ ದೇ ವರ್ ಅಫ್ರೇಡ್ ಆಫ್ ದ ಕಿಂಗ್. ನಾವೇನ ಇನ್ನೇನು ರಾಜಾಗೆ ಹೆದರೋ ಅವಶ್ಯಕತೆ ಇಲ್ಲ ಅಂಥೇಳಿ ಅನ್ಕೋತಾವ ತಮ್ಮಷ್ಟಕ್ಕೆ ತಾವ. ದ ಲಯನ್ ಟು ವಾಸ್ ಫೀಲಿಂಗ್ ವೆರಿ ಹಂಗ್ರಿ. ಸಿಂಹನೂ ಸಹಿತ ಏನಾಗ್ಬಿಟ್ಟಿರ್ತೈತಿ, ಸಿಂಹಕ್ಕೂ ಇಟ್ ವಾಸ್ ಟೂ ಹಂಗ್ರಿ, ಭಾಳ ಹಸಿವಾಗಿರ್ತೈತಿ. ಬಟ್ ಹೀಸ್ ಪಾಸ್ ವರ್ ಬ್ಯಾಡ್ಲಿ ಬರ್ನ್ಡ್ ಆ್ಯಂಡ್ ಹಿ ಕುಡಂಟ್ ಗೋ ಟು ಹಂಟ್ ಬೈ ಹಿಮ್ಸೆಲ್ಫ್. ಆದ್ರೆ ಅವ ತನ್ನಷ್ಟಕ್ಕೆ ತಾನು ಬೇಟೆ ಆಡೋಕ್ಕೆ ಹೋಗದೆ ಇರುವಷ್ಟು ಮಟ್ಟಿಗೆ ಕಾಲುಗಳು ಏನಾಗ್ಬಿಟ್ಟಿರ್ತಾವ, ಸುಟ್ಟಿರ್ತಾವ. ಯಾರು? ಲಯನ್ನು. ಸೊ ಡಿಯರ್ ಸ್ಟೂಡೆಂಟ್ಸ್, these incidents were happen in this paragraph. I hope you understood these paragraph very well. So what will happen in the next paragraph, we will study about those paragraph in the next class. So thank you so much, dear students.